ನಾವಿವತ್ತು ಬಂದಿರೋದು ಜಾಳ್ವಾಳ್ಗೆ. ಇಲ್ಲಿ ಇನ್ಫೆಕ್ಷನ್ ಬಂಗ್ಲಾ ಅಂದರೆ IB ಅಂತ ಒಂದು ಬ್ರಿಟಿಷರ ಕಾಲದಲ್ಲಿರುವಂಥ ಒಂದು ಬಂಗ್ಲೆ ಐತೆ. ಅದನ್ನು ಇವತ್ತು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದು ಯಾವ ರೋಡಲ್ಲಿ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿನ ನಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ವಿನಯ್ ಅವ್ರು ಕೊಡ್ತಾರೆ. ಚನ್ನಗಿರಿಯಿಂದ ಭದ್ರಾವತಿಗೆ ಹೋಗೋ ರೋಡಲ್ಲಿ ಜಾಳ್ದಾಳ್ ಎಂಬ ಊರಿನಲ್ಲಿ ಈ IB ಸಿಗುತ್ತೆ. ಈಗ IB ಅಂತ ಅಂದರೆ ಇನ್ಫೆಕ್ಷನ್ ಬಂಗ್ಲೋ ಅಂತ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಬಂದೋಗಿರೋ ಅಂಥ ಬಂಗ್ಲೆ ಇದು. ಈಗ ಅವಾಗಲೇ ಹೇಳಿದ್ರಲ್ಲ ಚನ್ನಗಿರಿಯಿಂದ ಭದ್ರಾವತಿ ರೋಡು ಅಂತಂದು, ಇಲ್ಲೇ ರೋಡ್ ಐತೆ. ಈ ರೋಡಿಂದ ಇದೇ ರೋಡು ಬಂಗ್ಲಿಗೆ ಹೋಗೋದು. ಈಗ ನಾವು ಆ ಬಂಗ್ಲಿಗೆ ಹೋಗ್ತಾ ಇದ್ದೀವಿ. ಈ IBನ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ಈ ತರ ಗ್ರೀನ್ನ ಗಿಡಗಳನ್ನ ಹಾಗೆ ಬಳ್ಳಿಗಳನ್ನ ನಾವು ನೋಡ್ಬೋದು. ಇಲ್ಲಿ ಇದನ್ನ 1906ರಲ್ಲಿ ಕಟ್ಸಿದ್ದಾರೆ. ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಅಪ್ಗ್ರೇಡ್ ಮಾಡಿದ್ದಾರೆ. ಅದು ಏನೇನು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಉಳಿದೋಗಿರುವಂಥ ದಾಖಲೆಗಳು ಹಾಗೆ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರೆಲ್ಲ ಭೇಟಿ ಕೊಟ್ಟಿದ್ದಾರೆ ಇಲ್ಲಿಗೆ ಈ ಗೆಸ್ಟ್ ಹೌಸಿಗೆ. ನೀವು ಯಾವ ಇಲಾಖೆ ಇದ್ದರೆ ನಿಮಗೆ ಚೂರು ಮಾಹಿತಿ ಗೊತ್ತಾಗುತ್ತೆ, ಇಲ್ಲಾಂದರೆ ಏನು ಗೊತ್ತಾಗಲ್ಲ. ಬನ್ನಿ, ಇದು ನೋಡಿ, ಇದು 1907ರಿಂದ ಇದೆ ಮೇಂಟೈನ್. ಇದು 1907ರಿಂದ ಇದೆ. ಅಲ್ಲಿಗೆ ಈ 117-18 ವರ್ಷ ಮೇಂಟೈನ್ ರಿಜಿಸ್ಟ್ರು. ಇದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರೆಲ್ಲ ಇಲ್ಲಿ ಭದ್ರಾವತಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಬಂದಾಗ ಇಲ್ಲಿ ಬಂದು ಆಲ್ಟ್ ಆಗಿದ್ದಾರೆ. ಒಂದು ತಿಂಗಳುಗಟ್ಟಲೆ ಆಲ್ಟ್ ಆಗಿದ್ದಾರೆ. ಇದರಲ್ಲೆಲ್ಲ ಅವ್ರದ್ದು ಸಿಗ್ನೇಚರ್ ಇದೆ. ಇದೆಲ್ಲ ದಿವಾನ್ ಆಫ್ ಮೈಸೂರು ಅಂತ ಹೇಳಿ ಅಲ್ವಾ ಅಂತ ನೋಡ್ಕೊಂಡಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಎಲ್ಲ ಬಂದು ಅವರು ಆಲ್ಟ್ ಆಗಿದ್ದಾರೆ. ಇದ್ರಾಗೆಲ್ಲ ಅವ್ರದ್ದು ನೋಡಿ, ಇದೆಲ್ಲ 1907ರಿಂದ ಇದೆ. IB 6ರಲ್ಲಿ ಸ್ಟಾರ್ಟ್ ಆಗಿರೋದಾ ನೋಡಿ. ಆಗಿನ ಕಾಲದಲ್ಲಿ ಇಲ್ಲಿ ಉಳ್ಕೊಬೇಕು ಅಂತಂದರೆ ಆಣೆ ಕೊಡ್ಬೇಕಾಗಿತ್ತು, ಆದರೆ ಇವಾಗ 1,000 ಮಾತ್ರ. ಆಗ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೆ ರಾಜ್ಕುಮಾರ್ ಅಂತ ಗಣ್ಯ ವ್ಯಕ್ತಿಗಳು 1 ಆಣೆ 2 ಆಣೆ ಕೊಟ್ಟು ಉಳ್ಕೊಂತಿದ್ರು. 1907 ಅವಾಗ ಒಂದು ದಿವಸಕ್ಕೆ 1 ಆಣೆ 2 ಆಣೆ 3 ಆಣೆ ರೆಂಟ್ ಬಾಡಿಗೆ. ಇದಕ್ಕೆ ಈಗ 1,000 ರೂಪಾಯಿ ಆಗಿದೆ. ಅವಾಗಿಂದ ಆಣೆ 1 ಆಣೆ 2 ಆಣೆ ಅವಾಗ ಕಾಯಿನ್ಸ್ ಅಲ್ವಾ, 1 ಪೈಸಾ 2 ಪೈಸಾ ಅದೆಲ್ಲ ಅಮೌಂಟ್ ಇದೆ. ಯಾವಾಗ ಬಂದಿದ್ರು ಆಲ್ಟ್ ಆಗಿದ್ರು ಅದೆಲ್ಲ ಡೀಟೇಲ್ಸ್ ಇದೆ ಇದರಲ್ಲಿ. ಈಗ ಇಲ್ಲಿ ಯಾರ್ಯಾರು ಉಳ್ಕೊಬೋದು ಅಂತಂದು ಇವ್ರು ಹೇಳ್ತಾರೆ. ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ನಟ ನಟಿಯರು, ಸರ್ಕಾರಿ ಅಧಿಕಾರಿಗಳು, ಇಲ್ಲಿ ಭಾಳ ಜನಗಳು ಉಳ್ಕೊಂತಾರೆ ಇಲ್ಲಿ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ. ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾದ ಕಾಲದಲ್ಲಿ ಇಲ್ಲಿ ಭದ್ರಾವತಿಲಿ ಉಕ್ಕಿನ ಕಾರ್ಖಾನೆ ಹಾಗೆ ಕಬ್ಬಿಣ ಕಾರ್ಖಾನೆ ಹಾಗೆ ಇಲ್ಲಿ ಸುತ್ತಮುತ್ತ ಕೆಲವೊಂದೊಂದು ಡ್ಯಾಮ್ಗಳು ಹಾಗೆ ಶಾಂತಿಸಾಗರ ತೊಟ್ಲು ಅವನ್ನೆಲ್ಲ ಕಟ್ಸ್ಬೇಕಾದ್ರೆ ಇಲ್ಲಿ ಒಂದೊಂದು ತಿಂಗಳುಗಟ್ಟಲೆ ಉಳ್ಕೊಂಡೋಗಿರುವಂಥ ದಾಖಲೆಗಳಿದ್ದಾವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕುಟುಂಬ ಸಮೇತವಾಗಿ ಇಲ್ಲಿ ಉಳ್ಕೊಂಡಿರುವಂಥ ದಾಖಲೆಗಳಿದ್ದಾವೆ. ಇವಾಗ ಈ ಬಂಗ್ಲೆನ ಎಕ್ಸ್ಪ್ಲೋರ್ ಮಾಡೋಣ. ಈ ಬಂಗ್ಲೆ ಕೀ ನನ್ನ ಹತ್ರ ಐತೆ. ಇವಾಗ ಈ ಬಂಗ್ಲೆನ ಪೂರ್ತಿಯಾಗಿ ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. There was once a day that I would pray for you. I'd go and misbehave just so you'd notice too. Sneaking looks up and down. ಬಂಗ್ಲೆಯಲ್ಲಿ 2 ರೂಮ್ಗಳಿದಾವೆ. ಆ 2 ರೂಮ್ಗಳು ಯಾವ ಥರ ಇದಾವೆ ಅಂತಂದು ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಣ. ಈಗ ಈ ಕಡೆ ಇರೋ ರೂಮ್ಗೆ ಹೋಗೋಣ. ಈ ರೂಮ್ಗೆ ಇದೊಂದೇ ಡೋರ್ ಅಲ್ಲ, ಇನ್ನೊಂದು ಡೋರ್ ಐತೆ. ಅದು ಇವಾಗ ನೀವು ನೋಡ್ತೀವಿ. ಇನ್ನೊಂದು ಡೋರ್ ಐತೆ ಅಂತ ಹೇಳಿದ್ನಲ್ಲ, ಆ ಡೋರು ಇದು. ಇದರಿಂದ ಎಂಟ್ರಿನೂ ಆಗ್ಬೋದು, ಎಕ್ಸಿಟು ಆಗ್ಬೋದು. ಈಗ ಇಲ್ಲಿಂದ ಹೋದ್ರೆ ಆ ಕಡೆ ಮೇನ್ ಡೋರ್ ಐತೆ, ಅಲ್ಲಿಗೆ ಹೋಗೋದು ಬೇಡ. ಈಗ ಈ ರೂಮ್ ಯಾವ ಥರ ಇದೆ ಅಂತಂದು ಇವಾಗ ನಾವು ನೋಡೋಣ. ಈ ರೂಮು, ಇಲ್ಲೊಂದು ಬೆಡ್ಡು ಹಾಗೆ ಇಲ್ಲೊಂದು ಕಬೋರ್ಡ್ ಐತಿ. ಇಲ್ಲಿ ಈ ರೂಮಲ್ಲಿ ಇದಕ್ಕೆ ಅಂತ ಸಪ್ರೇಟ್ ಆಗಿ ವಾಶ್ರೂಮ್ ಮಾಡಿದ್ದಾರೆ. ನನ್ನ ಪಕ್ಕದಲ್ಲಿರುವಂತ ಒಂದು ಬೆಡ್ರೂಮ್ ನೋಡಿದೀರಾ. ಈಗ ಇದೇ ಬಂಗ್ಲೆಲಿರುವಂತ 2 BHK ಬಂಗ್ಲೆ ಇದು. ಇನ್ನೊಂದು ಬೆಡ್ರೂಮ್ ಐತೆ. ಈಗ ಆ ಬೆಡ್ರೂಮ್ ನ ನೋಡೋಣ. ಅದನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಆದ್ರೆ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. You look great, I like you.
I can't wait. Our first time, our first date. You're so fine, I'm so late. You sip wine, I drink straight. Don't waste time to my place. ಈಗ ನಾವು ಈ ಬಂಗ್ಲೆಯಲ್ಲಿರುವಂತಹ ವರಾಂಡನ ಅಂದರೆ ಪೂರ್ತಿ ಹೊರಗೆಲ್ಲ ಯಾವ ಥರ ಐತೆ, ಯಾವ ಥರ ನೇಚರ್ ಐತೆ, ಅಂದರೆ ಇದು ಕಾಡು ಮಧ್ಯದಲ್ಲಿರೋ ಕಾರಣ ಹೊರಗೆಲ್ಲ ಯಾವ ಥರ ಐತೆ ಅಂತಂದು ಇವಾಗ ನೀವು ನೋಡ್ತೀರಾ. ಬಂಗ್ಲೆಗೆ ಸಂಬಂಧಪಟ್ಟಿರುವಂಥ ಅಡುಗೆ ಮನೆ ಇಲ್ಲಿದೆ. ಈಗ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಇಲ್ಲಿನ ಕಿಚನ್ ಪರಿಸ್ಥಿತಿ ಸರಿಯಾಗಿಲ್ಲ, ಅದಕ್ಕೆ ಇದನ್ನ ಇಲ್ಲಿಗೆ ಬಿಡ್ತೀನಿ. ಆವಾಗಿನ ಕಾಲದಲ್ಲಿ ಜೀಪು ಬೈಕು ಇಲ್ದಲೇ ಕಾರಣ ಅಲ್ಲಿ ಕುದುರೆಗಳನ್ನ ಹೆಚ್ಚಾಗಿ ಬಳಸ್ತಿದ್ದ ಕಾರಣ ಕುದುರೆ ಲಾಯ ಇಲ್ಲೇ ಇತ್ತು. ಆದರೆ ಈಗ ಅದು ಹಾಳಾಗೈತೆ. ಸುಮಾರು ಕುದುರೆ ಲಾಯ ಇತ್ತು, ಅವಾಗೆಲ್ಲ ಜೀಪ್ ಇಲ್ಲಲ್ಲ, ನಾವು ಕುದುರೆ ತಗೊಂಬಂದು ಕುದುರೆ ಕಟ್ಟೋದಲ್ಲಿ ಕುದುರೆ ಇಲ್ಲಿಂದ ಮತ್ತೆ ರಂಗಯ್ಯನಗಿರಿ ಅಂತ ಐತಿ, ಅಲ್ಲೂ ಇದೇ ಥರ ಗೆಸ್ಟ್ ಹೌಸು, ಒಂದು ಕಿಚನ್ ರೂಮು, ಒಂದು ಕುದುರೆ ಲಾಯ ಇದೆ. ಅದು ಹಾಳಾಗಿದೆ, ಅದು ಡಿಪಾರ್ಟ್ಮೆಂಟಲ್ಲಿ ಯಾರು ಹೋಗಲ್ಲ, ಕಾಡು ಮಧ್ಯೆ ಇದೆ. ಈಗ ನೋಡಿ, ಇದು ಬ್ರಿಟಿಷ್ ನಿರ್ಮಾಣ 1906. ಅದು ಕಿಚನ್ ರೂಮು, ಅಲ್ಲಿ ಕುದುರೆ ಲಾಯ ಅಂತ ಇತ್ತು, ಅದು ಸ್ವಲ್ಪ ಎಲ್ಲ ಹಾಳಾಗೋಗಿದೆ. ಅದು ಮಳೆ ಮಾಪನ. ಇದು ಜೋಳದಾಳ ಅರಣ್ಯ ಪ್ರದೇಶದಲ್ಲಿ ಈ ಬಂಗ್ಲೆ ನೋಡೋಕೆ ಸಿಗೋದು. ಇದನ್ನು ಮೇಂಟೈನ್ ಮಾಡ್ತಾ ಇರೋದು DRF ಅಣ್ಣಾ ನಾಯಕ್ ಹಾಗೆ ಅವ್ರ ಅಧಿಕಾರಿ ವರ್ಗ. ಈ ಬಂಗ್ಲೆನ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಇದು ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿನ ನೇಚರು ತುಂಬಾ ಚೆನ್ನಾಗೈತೆ. ಈ ವಿಡಿಯೋನ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಕುಮಾರ್ ತಳವಾರ್ ಅಂತ, ಅವರಿಗೆ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಫ್ರೆಂಡ್ ಆಗಿರ್ತಕ್ಕಂಥ ವಿನಯ್ ಅವರು ಕೂಡ ಇದಕ್ಕೆ ತುಂಬಾ ಹೆಲ್ಪ್ ಮಾಡಿದರು. ಹಾಗೆ ಇದ್ರ ಬಗ್ಗೆ ತುಂಬಾ ಮಾಹಿತಿನ ಕೊಟ್ಟರು. ಇಲ್ಲಿ ತನಕ ನೋಡ್ತಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.